ಜುಗಾರಿ ಕ್ರಾಸ್. ಅಧ್ಯಾಯ 13. ಚಕ್ರವ್ಯೂಹ. ಸುರೇಶ ಏಲಕ್ಕಿ ಮೂಟೆ ಹುಚ್ಚೇಗೌಡರ ಮಂಡಿಗೆ ತರುತ್ತಿರಬೇಕಾದರೆ ಅವನಿಗೆ ತನ್ನನ್ನು ಯಾರೋ ಗಮನಿಸುತ್ತಿದ್ದಾರೆ ಎಂದು ತೀವ್ರವಾಗಿ ಅನಿಸಿತು. ಹಿಂದೊಮ್ಮೆ ದೋಣಿ ಹೊಳೆಯ ದಂಡೆಯಲ್ಲೂ ಹೀಗೆ ಅನಿಸಿತ್ತು. ಕಾಡಿನ ಮಧ್ಯೆ ಒಬ್ಬನೇ ನೀರುವ ಏಕಾಂತದಲ್ಲಿ ಕುಳಿತು ಕಾಲ ಪ್ರವಾಹದಂತೆ ಹರಿಯುತ್ತಿದ್ದ ಹೊಳೆಯನ್ನೇ ದಿಟ್ಟಿಸುತ್ತಾ ಯೋಚಿಸುತ್ತಿದ್ದ. ಆನೆಗಳು ಹೊಳೆಯಲ್ಲಿ ಅರೆಮುಳುಗಿ ಸ್ನಾನ ಮಾಡುತ್ತಿದ್ದಂತೆ ಅಲ್ಲಲ್ಲಿ ಹೊಳೆಯ ನಡುವೆ ಭೀಮಾಕಾರದ ಬಂಡೆಗಳು. ಹೊಳೆಯ ಕಡೆಗೆ ಬಗ್ಗಿ ಕವಿದಿದ್ದ ಕಾಡಿನ ನೆರಳಿನಿಂದ ಮಸಿ ಚೆಲ್ಲಿದಂತೆ ನದಿಯ ದಂಡೆಯೆಲ್ಲ ಕರ್ರಗೆ ಕಾಣುತ್ತಿತ್ತು. ಸುರೇಶ ಮರಳಿನ ಮೇಲೆ ಕುಳಿತು ಅಲ್ಲಿದ್ದ ಪರ್ವತಾಗ್ರಗಳ ಮಹಾ ಅಯಸ್ಕಾಂತ ಶಿಖರಗಳ ಬಗ್ಗೆ ಯೋಚಿಸುತ್ತಿರುವಾಗ ಅವನಿಗೆ ಹಠಾತ್ತಾಗಿ ತಾನು ಯಾರಿಂದಲೂ ಗಮನಿಸಲ್ಪಡುತ್ತಿದ್ದೇನೆ ಎಂದು ಸ್ಪಷ್ಟವಾಗಿ ಅನ್ನಿಸಲಾರಂಭಿಸಿತು. ಯಾರೂ ಇಲ್ಲದ ನೀರವ ಕಾನನ, ಗಾಳಿ ಸಹ ಇಲ್ಲದ ಸ್ತಬ್ಧ ಜಗತ್ತು, ಹರಿಯುತ್ತಿರುವ ನದಿಯೊಂದೇ ಆ ಸ್ಥಾವರ ವಿಶ್ವದಲ್ಲಿದ್ದ ಜಂಗಮ ಸಂಕೇತ. ಹಾಗಿದ್ದರೂ ಸ್ಪಷ್ಟವಾಗಿ ಅನುಮಾನಕ್ಕೆಡೆ ಇಲ್ಲದಂತೆ ತನ್ನ ಮೇಲೆ ಯಾರೋ ದೃಷ್ಟಿ ಕೇಂದ್ರೀಕರಿಸಿದ್ದಾರೆಂದು ಸುರೇಶನಿಗೆ ತೀವ್ರವಾಗಿ ಅನಿಸಿತು. ಸುರೇಶ ತಿರುಗಿ ನೋಡಿದ. ಏನೂ ಇಲ್ಲ. ಹೊಳೆಯಾಚೆ ಇದ್ದ ಹಾಗೆ ಬೆನ್ನ ಹಿಂದಿಯೂ ದಟ್ಟವಾದ ಕಾಡು ಹೆಪ್ಪುಗಟ್ಟಿದ ಹಸುರಿನ ಮುದ್ದೆಯಂತೆ ಬಿದ್ದಿದೆ. ಸುರೇಶನಿಗೆ ಆಶ್ಚರ್ಯವಾಯಿತು. ಏನೂ ಇಲ್ಲದಿದ್ದರೂ ಅವನ ಪಂಚೇಂದ್ರಿಯಗಳಿಗೆ ತಿಳಿದಷ್ಟೇ ಸ್ಪಷ್ಟವಾಗಿ ಪ್ರಖರವಾಗಿ ಈಗೆನ್ನಿಸಲು ಏನು ಕಾರಣ ಎಂದು. ಎದ್ದು ಬೆನ್ನ ಹಿಂದಿನ ಕಾಡಿನತ್ತ 2 ಹೆಜ್ಜೆ ಹಾಕಿದ. ಏನೋ ಕಾಡೊಳಗೆ ಸರಿದ ಹಾಗೆ. ಮರದಿಂದ ಹಣ್ಣೆಲೆ ಉದುರಿ ಬಿದ್ದಾಗ ಚರಕ್ಕೆಂದು ಸದ್ದಾಗುವಂತೆ ಕ್ಷೀಣವಾಗಿ ಸದ್ದು. ಸುರೇಶ ಇನ್ನೂ 4 ಹೆಜ್ಜೆ ಹೋಗಿ ಕಾಡೊಳಗೆ ನೋಡಿದ. ಅಲ್ಲಿ ನೆಲವೆಲ್ಲ ಒದ್ದೆ ಇತ್ತು. ಕಾಡು ಪ್ರಾಣಿಗಳು ಓಡಾಡಿದ 1-2 ಹೆಜ್ಜೆ ಗುರುತುಗಳಿದ್ದವು. ಕಾಡು ಕುರಿ, ಹಂದಿ, ಹುಲಿ ಇತ್ಯಾದಿ. ಆದರೆ ಸುರೇಶನಿಗೆ ಆಘಾತವಾಗಿದ್ದು ಹೆಜ್ಜೆ ಗುರುತುಗಳನ್ನು ನೋಡಿಯಲ್ಲ. ಹುಲಿಯ ಹೆಜ್ಜೆ ಗುರುತಿನ ಪಡಿಯೆಚ್ಚಿನೊಳಗೆ ಸುತ್ತಲಿನ ಜವುಗು ನೀರು ತೆಳ್ಳಗೆ ಇನ್ನೂ ತುಂಬಿಕೊಳ್ಳುತ್ತಾ ಇದ್ದುದನ್ನು ನೋಡಿ. ಹುಲಿ ಸುರೇಶ ಬರುವುದಕ್ಕೆ 1-2 ಕ್ಷಣ ಮುಂದಷ್ಟೇ ಆ ಜಾಗವನ್ನು ದಾಟಿ ಹೋಗಿದೆ. ಸುರೇಶನಿಗೆ ಅವನ 6ನೆಯ ಇಂದ್ರಿಯ ಕೊಟ್ಟ ಎಚ್ಚರಿಕೆ ಹುಸಿ ಅನ್ನಿಸಲಿಲ್ಲ. ಈಗ ಮತ್ತೆ ಹಾಗೆ ಅನ್ನಿಸಿದ್ದು ನೋಡಿ ಸುರೇಶನಿಗೆ ಅನುಮಾನವಾಯಿತು. ತಿರುಗಿ ನೋಡಿದರೆ ಬೆನ್ನ ಹಿಂದೆ ಯಾರೋ ಏನೇನೋ ಮಾಡುತ್ತಾ ತಮ್ಮ ಕೆಲಸಗಳಲ್ಲಿ ಮಗ್ನರಾಗಿದ್ದಾರೆ. ಅನೇಕರು ಸುರೇಶನ ಕಡೆಗೂ ಆಗೀಗ ನೋಡುತ್ತಲೂ ಇದ್ದಾರೆ. ಅವರಲ್ಲಿ ಯಾರೂ ಉದ್ದೇಶಪೂರ್ವಕವಾಗಿ ನೋಡುತ್ತಿದ್ದಾರೆಂದು ಅನುಮಾನಿಸುವುದು. ಕಾಡಿನಲ್ಲಿ ಹುಲಿ ಹೆಜ್ಜೆ ನೋಡಿ ಪತ್ತೆ ಮಾಡಿದಷ್ಟು ಸುಲಭವಾಗಿ ಊರಿನಲ್ಲಿ ಜಾಡು ಹಿಡಿಯಲು ಸಾಧ್ಯವಿಲ್ಲ. ಅಷ್ಟಲ್ಲದೆ ಬಸ್ ಇಳಿಯುತ್ತಲೇ ಚೆಕಿಂಗ್ನವರು ಸ್ಟ್ಯಾಂಡಿನಲ್ಲಿ ಗಲಭೆ ಗಡಿಬಿಡಿ ಮಾಡಿದ್ದು ಇತ್ಯಾದಿಗಳೆಲ್ಲ ಇನ್ನೂ ಅವನ ಸ್ಮೃತಿಯೊಳಗಿದ್ದುದರಿಂದ ತನಗೆ ಹಾಗನ್ನಿಸುತ್ತಿರಬಹುದೆಂದು ಸುರೇಶ ಅದನ್ನು ಲಕ್ಷ್ಯಕ್ಕೆ ತೆಗೆದುಕೊಳ್ಳದೆ ಮುನ್ನಡೆದ. ಗೌರಿ ಒತ್ತಿದ್ದ ಮೂಟೆಯನ್ನು ಒಯ್ದು ಕೊಟ್ಟು ಬರಲು ಅಬ್ಬೂಸ್ ಅಲಿ ಅವನ ಮಗನನ್ನು ಕಳಿಸಿದ್ದ. ದಾರಿಯಲ್ಲಿ 4-6 ಜನ ಸುರೇಶನಿಗೂ ಗೌರಿಗೂ ದೇಶಾವರಿ ಮಾತಾಡಲು ಸಿಕ್ಕಿದರು. ಏಲಕ್ಕಿ ರೇಟು ತಾರಾಮಾರಿ ಏರಿದ್ದರಿಂದ ಸುರೇಶನ ಏಲಕ್ಕಿ ಮೂಟೆ ನೋಡಿ ಒಂದಿಬ್ಬರು ಮೊದಲೇ ಕೊಟ್ಟವರು ಹೊಟ್ಟೆ ಉರಿದುಕೊಂಡರು. ಇನ್ನೂ ಕೆಲವರು ಇನ್ನೂ ತಡ ಮಾಡಿ ಕೊಡುವುದು ಒಳ್ಳೆಯದು, ಏಕೆಂದರೆ ಏಲಕ್ಕಿ ರೇಟು ಇನ್ನೂ ಏರಲಿದೆ ಎಂದು ಸಲಹೆಯನ್ನು ಕೊಟ್ಟರು. ದೇವಪುರದ ಮಂದಿ ತಾವು ದಾರಿಯಲ್ಲಿ ಸಿಗುವವರೆಗೂ ಸ್ನೇಹಿತರು ಹಿತೈಷಿಗಳು ಎಂದು ತೋರಿಸಿಕೊಳ್ಳಲು ಉಚಿತ ಸಲಹೆ ಕೊಡುವುದು ಕಡ್ಡಾಯವೆಂದು ತಿಳಿದಿದ್ದಾರೆ. ಅಬ್ಬು ಸಾಲಿಯ ಅಂಗಡಿಯಿಂದ ಹುಚ್ಚೇಗೌಡರ ಮಂಡಿಯವರೆಗೆ ಬರುವುದರೊಳಗೆ ಸುರೇಶ 10 ತರಹದ ಸಲಹೆ ಸದುಪದೇಶಗಳನ್ನು ಎದುರಿಸಬೇಕಾಯಿತು. ಇಷ್ಟೆಲ್ಲ ಮಾತುಕತೆ ಆಡಿಕೊಂಡು ಬಂದರೂ ಸುರೇಶನ ಮನಸ್ಸಿನಾಳದಲ್ಲಿ ತನ್ನನ್ನು ಯಾರೋ ಗಮನಿಸುತ್ತಿದ್ದಾರೆ, ಹಿಂಬಾಲಿಸುತ್ತಿದ್ದಾರೆ ಎನ್ನುವ ಅನಿಸಿಕೆ ಇದ್ದೇ ಇತ್ತು. ಸುರೇಶ ಹುಚ್ಚೇಗೌಡರ ಮಂಡಿ ಕಡೆ ತಿರುಗುತ್ತಲೂ ನಾಟಕೀಯವಾಗಿ ಅವನಿಗೆ ಆಗನ್ನಿಸುವುದು ನಿಂತು ಹೋಯಿತು. ಹುಚ್ಚೇಗೌಡರು ಅವತ್ತು ಹರಾಜು ಬರಖಾಸ್ತು ಮಾಡುವ ಯೋಚನೆಯಲ್ಲಿದ್ದರು. ಸುಮಾರು ಜನ ಕಿರಿದಿದ್ದರೂ ಅವತ್ತು ಹರಾಜಿಗೆ ಏಲಕ್ಕಿ ಬಂದಿದ್ದು ಯಾರದೋ 10 kg, ಮಿಕ್ಕವರೆಲ್ಲ ಯಾರ್ಯಾರದೋ
ಎಷ್ಟೆಷ್ಟಕ್ಕೆ ಹೋಗುತ್ತೆ ಎಂದು ತಮಾಷೆ ನೋಡುವ ಕುತೂಹಲಕ್ಕಷ್ಟೇ ಬಂದು ಮುತ್ತಿಕೊಂಡಿದ್ದವರು. ಸುಮಾರು ಜನ ಇನ್ನೇನು ಹೊರಡಬೇಕೆಂದಿದ್ದವರು ಸುರೇಶನ ಮೂಟೆಗಳನ್ನು ನೋಡುತ್ತಲೇ ಹರಾಜು ನಡೆಯಬಹುದೆಂದು ಊಹಿಸಿ ನಿಂತರು. ಏ ಚುನ್ನಿಲಾಲ್, ಮಂಡಿಲಿರ್ತಾನಂತ ಕಾಣ್ತದೆ, ಓಡು ಓಡು ಓಡು, ಹುಚ್ಚೇಗೌಡರ ಮಂಡಿಲಿ ಹರಾಜು ಉಂಟಂತೆ ಅಂತ ಹೇಳ್ಬಿಡು, ಓಡು ಓಡು ಎಂದು ಯಾರನ್ನೋ ಓಡಿಸಿದರು. ಅವರನ್ನು ಕರೆಯಲು ಹೋಗುತ್ತಿದ್ದವನಿಗೆ, ಏ ಹಂಗೆ ತಗೊಳ್ಳೋರ್ ಮಂಡಿ, ತೋಳರ್ನೋರ್ ಹೇ ಹಂಗೆ ತೋಳೋರ್ನೋರ್ ಮಂಡಿ, ಕಲ್ಲುಕೊಪ್ಪದ ಮಂಡಿಗೂ ಹೋಗಿ ಒಂದು ಮಾತು ಹೇಳ್ಬಿಟ್ಟು ಬಾರೋ ಎಂದು ಹುಚ್ಚೇಗೌಡರು ಗಟ್ಟಿ ದನಿಯಲ್ಲಿ ಕೂಗಿ ಹೇಳಿ, ಆಮೇಲೆ ಹರಾಜಿಗೆ ನೆರೆದಿದ್ದವರ ಕಡೆಗೆ ತಿರುಗಿ, ಹೇಳ್ಬಿಡೋದು ನಾವು, ಆಮೇಲೆ ಯಾಕೆ ನಮಗೊಂದು ನಿಷ್ಠೂರ, ನಮಗೆ ಹೇಳದೆ ಒಳಗಿನಿಂದ ಒಳಗೆ ವ್ಯವಹಾರ ನಡೆಸಿದ್ರು ಅಂತ ಎಂದು ಹೇಳುತ್ತಾ ಸುರೇಶನಿಗೆ ಏಲಕ್ಕಿ ಮೂಟೆ ಒಳಗಿಡಲು ಸೂಚಿಸಿ, ಏನು ಬಿಸಿಲು ಕಾಯೋ ಗೂಡು ಕಾಯೋ ಎಂದು ಪ್ರಶ್ನೆ ಕೇಳಿದರು. ಗೂಡು ಕಾಯಲ್ಲ, 300 ಹಂಗೆ ತಿಂಗಳ ಮುಂಚೆನೆ ಕೊಟ್ಟಾಯ್ತಲ್ಲ, ಇನ್ನೇನಿದ್ರು ಬಿಸಿಲು ಕಾಯ ನಮ್ಮ ಹತ್ರ ಎಂದು ಉತ್ತರಿಸಿದ ಸುರೇಶನ ಹಿಂದೆ ಗೌರಿ ನಿಂತಿದ್ದನ್ನು ಗಮನಿಸಿ ಹುಚ್ಚೇಗೌಡರು, ಬನ್ನಿ ಬನ್ನಿ, ನೀವು ಒಳಗೆ ಬನ್ನಿ, ಏನು ನೀವು ಬಂದ್ಬಿಟ್ರಲ್ಲ ಇಷ್ಟು ದೂರ ಎಂದು ಪ್ರಶ್ನೆ ಕೇಳಿದರು. ಗೌರಿ ನಸುನಗುತ್ತಾ, ಪೇಟೆಯಲ್ಲಿ ಕೆಲಸ ಇತ್ತು ಹಾಗಾಗಿ ಬಂದೆ ಎಂದು ಹೇಳಿ ಗಂಡಸರ ಗುಂಪಿನಿಂದ ದೂರ ಒಳಗೆ ನಿಂತಳು. ಹುಚ್ಚೇಗೌಡರು ಸುರೇಶನ ಕಡೆಗೆ ತಿರುಗಿ, ಗೂಡುಕಾಯಿ, ಹಸುರುಕಾಯಿ, ಬಿಳಿಕಾಯಿ ಎಲ್ಲಕ್ಕೂ ರೇಟ್ ಬಂದಿದೆ, ತಗೊಳ್ಳಿ. ಏನು ಹೆಚ್ಚಿಗೆ ಎಂದರೆ 5 ರೂಪಾಯಿ ವ್ಯತ್ಯಾಸ ಅಷ್ಟೇ, ಅಂದರೆ ಎಷ್ಟು ದಿನ ಈ ರೇಟು ನಿಲ್ತದೆ ಅನ್ನೋದು ಮಾತ್ರ ಹೇಳೋಕ್ಕಾಗಲ್ಲ ಎಂದು ಆಶ್ವಾಸನೆ ಕೊಡುವಂತೆ ಹೇಳಿದರು. ಇವರ ಮಾತು ಸಾಗುತ್ತಿರಬೇಕಾದರೆ ಇನ್ನೂ ಒಂದಷ್ಟು ಜನ ಬೇರೆ ಬೇರೆ ಮಂಡಿಗಳಲ್ಲಿ ಹರಾಜು ನಿರೀಕ್ಷಿಸುತ್ತಾ ಕುಳಿತಿರುವ ವ್ಯಾಪಾರಿಗಳನ್ನು ಕರೆಯಲು ಓಡಿದರು. ದೇವಪುರದ ಮಂಡಿ ವ್ಯಾಪಾರಿಗಳು ಎಂದರೆ ಒಂದು ಮಾಫಿಯಾ ಗ್ಯಾಂಗ್ ಎಂದು ಹೇಳಬಹುದು. ಸರ್ಕಾರದ ರೆಗ್ಯುಲೇಟೆಡ್ ಮಾರ್ಕೆಟ್ ಯಾರ್ಡನ್ನು, ಬೆಳೆಗಾರರ ಸಹಕಾರಿ ಸಂಘಟನೆಯನ್ನು, ಕೊನೆಗೆ ಏಲಕ್ಕಿ ಬೋರ್ಡ್ ಸ್ಥಾಪಿಸಿದ ಕಾರ್ಡಮಮ್ ಟ್ರೇಡಿಂಗ್ ಕಾರ್ಪೊರೇಷನ್ ಅನ್ನು ಎಲ್ಲವನ್ನು ನಷ್ಟ ಮಾಡಿಕೊಂಡು ನಾಶವಾಗುವಂತೆ ಮಾಡಿದ ಕೀರ್ತಿ ಈ ಖದೀಮರ ಮಾಫಿಯಾ ಗ್ಯಾಂಗಿಗೆ ಸಲ್ಲಬೇಕು. ತಮ್ಮೊಳಗೆ ಒಬ್ಬರ ಕುತ್ತಿಗೆ ಒಬ್ಬರ ಕುಯ್ಯುವ ಕೆಲಸ ಇವರು ಸತತವಾಗಿ ನಡೆಸುತ್ತಲೇ ಇರುತ್ತಾರಾದರೂ ತಮ್ಮ ವ್ಯಾಪಾರದ ಹಿತಾಸಕ್ತಿಗೆ ಧಕ್ಕೆ ಬರುತ್ತದೆಂದ ಕೂಡಲೇ ಎಲ್ಲರೂ ಒಟ್ಟಾಗಿ ಆ ಸಂಸ್ಥೆ ಅಥವಾ ಸಂಘಟನೆಯನ್ನು ಮುಳುಗಿಸುತ್ತಾರೆ. ಹೀಗೆ ಅಡಿಯಿಂದ ಮುಡಿಯುವವರೆಗೂ ಇಂಥ ಖದೀಮರಿಂದಲೇ ತುಂಬಿರುವುದರಿಂದಲೇ ಏಲಕ್ಕಿ ವ್ಯವಹಾರ ಎಂದರೆ ಪಕ್ಕಾ ಜೂಜಾಗಿದೆ. ಏಲಕ್ಕಿ ಬೆಲೆ ಯಾವ ಕಾರಣಕ್ಕಾಗಿ ಏರುತ್ತದೆ, ಯಾವ ಕಾರಣಕ್ಕಾಗಿ ಇಳಿಯುತ್ತದೆ ಎನ್ನುವುದು ತಜ್ಞರು, ಪರಿಣಿತರು, ಸರ್ಕಾರ ಅಥವಾ ಏಲಕ್ಕಿ ಮಂಡಳಿ ಯಾರಿಗೂ ಪತ್ತೆ ಮಾಡಲಾಗಲಿ ಹೇಳಲಾಗಲಿ ಸಾಧ್ಯವೇ ಇಲ್ಲ. ಏಲಕ್ಕಿ ಬೆಳೆದು ಲಾಭ ಮಾಡುವ ಬಿಸಿಲುಗುದುರೆಗಳ ಹಿಂದೆ ಓಡಿ ಓಡಿ ಸುಸ್ತಾದ ಅನೇಕ ರೈತರು ಸಂಪೂರ್ಣ ಭ್ರಮನಿರಸನ ಹೊಂದಿ ಏಲಕ್ಕಿ ಗಿಡಗಳನ್ನೇ ಕಿತ್ತೆಸೆದು ಬೇರೇನನ್ನೋ ಬೆಳೆಯತೊಡಗಿದ್ದಾರೆ. ಏಲಕ್ಕಿ ಬೆಳೆದವನಾಗಲಿ ಕೊಂಡವನಾಗಲಿ ಬರ್ಕತ್ತಾಗುವುದಿಲ್ಲ ಎನ್ನುವ ನಾಣ್ಣುಡಿಗೆ ಕಾರಣ ಶಾಪವೂ ಅಲ್ಲ, ಶನಿಯೂ ಅಲ್ಲ. ದೇವಪುರದ ಜನಗಳ ಜೂಜುಕೋರತನವೇ ಮೂಲ ಕಾರಣ. ಏಲಕ್ಕಿ ಹರಾಜಿಗೆ ಏಲಕ್ಕಿ ತಗೊಂಡು ಹೋದರೆ ಈ ಮಂಡಿ ವ್ಯವಹಾರ ಕೇವಲ ಅವನ ಏಲಕ್ಕಿ ಹರಾಜು ಹಾಕಿ ತಮ್ಮ ಕಮಿಷನ್ ಮುರಿದುಕೊಂಡು ಅವನಿಗೆ ದುಡ್ಡು ಕೊಟ್ಟು ಕಳಿಸುವುದರಲ್ಲಿ ಪರ್ಯಾವಸನವಾಗುವುದೇ ಇಲ್ಲ. ಏಲಕ್ಕಿ ಬೆಳೆಗಾರ 10 kg ಬೆಳೆಯುವವನಾದರೆ ಅಲ್ಲಿಟ್ಟು ಹೋಗೆಂದು ಆಜ್ಞಾಪಿಸುವುದು ಇದ್ದೇ ಇದೆ. 100 kg ಬೆಳೆಯುವವನಾದರೆ ಅವನನ್ನು ಬುಟ್ಟಿಗೆ ಕೆಡವಲು ಬೇರೆ ಮಾರ್ಗವನ್ನೇ ಅನುಸರಿಸಲಾಗುತ್ತೆ. ಏಲಕ್ಕಿ ಹರಾಜಿಗೆ ಇಟ್ಟು ಒಳ್ಳೆ ಬೆಲೆ ಬರಲಿಲ್ಲೆಂದು ಏಲಕ್ಕಿ ವಾಪಸ್ ಒಯ್ಯಲಾಗಲಿ ಬೇರೊಂದು ಮಂಡಿಗೆ ಒಯ್ಯಲಾಗಲಿ ಬಿಡುವುದೇ ಇಲ್ಲ. ನಾಳೆ ದೊಡ್ಡ ಹರಾಜಿದೆ, ನಾಳಿದ್ದು ಹೈದರಾಬಾದಿನವರು ಬರುತ್ತಾರೆ, ಮತ್ತೊಂದು ದಿನ ಎಕ್ಸ್ಪೋರ್ಟರ್ಗಳು ಬರುತ್ತಾರೆ ಎಂದು 26 ಥರ ಹೇಳಿ ಏಲಕ್ಕಿ ತಂದವನ ಮೂಟೆಯನ್ನು ಅಲ್ಲಿಂದ ಎತ್ತಲು ಬಿಡುವುದಿಲ್ಲ. 100 ಗಟ್ಟಲೆ kg ತಂದವನಾದರೂ ಖರ್ಚಿಗೆ ಕಾಸಿಲ್ಲದೆ ಎಷ್ಟು ದಿನ ತಾನೇ ತಳ್ಳುತ್ತಾನೆ. ಒಳ್ಳೆ ರೇಟು ಬರುವವರೆಗೂ ಇಲ್ಲೇ ಇರಲಿ ಏಲಕ್ಕಿ ಎಂದು ಒಂದಷ್ಟು ಅಡ್ವಾನ್ಸ್ ಕೊಡುತ್ತಾರೆ.
ಅಲ್ಲಿಗೆ ಆ ಬೆಳೆಗಾರನಿಗೂ ಮಂಡಿ ಸಾಹುಕಾರನಿಗೂ ಕೊನೆಯೇ ಇಲ್ಲದ ಪರಾವಲಂಬನೆಯ ವಿಚಿತ್ರ ಬಾಂಧವ್ಯ ಬೆಳೆಯಲು ಆರಂಭಿಸುತ್ತದೆ. ಯಾವಾಗಲೂ ಇಲ್ಲ. ಬೆಳೆಗಾರನ ಸಾಲ ಇವರ ಮೇಲಿರುತ್ತೆ, ಇಲ್ಲವೇ ಇವನ ಏಲಕ್ಕಿ ಅವನ ಮಂಡಿಯಲ್ಲಿರುತ್ತೆ. ಬೆಳೆಗಾರನ ತಲೆ ಇವರು ಬೋಳಿಸುತ್ತಾ, ಮಂಡಿ ಸಾಹುಕಾರನ ಬಳಿ ಅವರ ಸಾಲ ಸೋಲ ಕೇಳುತ್ತಾ, ಒಬ್ಬರನ್ನೊಬ್ಬರು ನಿರಂತರವಾಗಿ ದ್ವೇಷಿಸುತ್ತಾ ದೂಷಿಸುತ್ತಾ ತಲೆಮಾರುಗಳವರೆಗೆ ಮುಂದುವರಿಯುವ ಕರ್ಮ ಬಂದ ಅದು. ಈ ದ್ವೇಷಪೂರಿತ ಅನ್ಯೋನ್ಯತೆಯನ್ನು ವ್ಯಾಪಾರದ ಪರಿಭಾಷೆಯಲ್ಲಿ ವಿವರಿಸಲು ಸಾಧ್ಯವೇ ಇಲ್ಲ. ಕೈಲಾಸ್ ಬಾರ್ ಮ್ಯಾನೇಜರ್ ಕುನ್ನಿ ಸುರೇಶನ ಏಲಕ್ಕಿಗೆ ಕೆಜಿಗೆ 1000 ರೂಪಾಯಿ ಕೂಗಿದಾಗ ಒಂದಿಬ್ಬರು ಹರಾಜಿಗೆ ಬಂದಿದ್ದ ವ್ಯಾಪಾರಿಗಳಿಗೆ ರೇಗಿ ಹೋಯಿತು. 50 ಕೆಜಿ ಏಲಕ್ಕಿಗೆ 50,000 ಎಣಿಸುವ ತಾಕತ್ತಿಲ್ಲದ ಕುನ್ನಿ ಹುಚ್ಚಾಪಟ್ಟೆ ಕೂಗಿ ಹರಾಜು ಹಾಳು ಮಾಡಲು ಬಂದಿದ್ದಾನೆಂದು ತಿಳಿದು ಹುಚ್ಚೇಗೌಡರಿಗೂ ಸಿಟ್ಟು ಏರಿತು. ಸೆಕೆಂಡ್ಸ್ ಮದ್ಯ ಮಾರುವುದು, ಇಸ್ಪೇಟು ಕ್ಲಬ್ಬು ಅನಧಿಕೃತವಾಗಿ ನಡೆಸುವುದು, ಸೂಳೆಗಾರಿಕೆ ನಡೆಸುವುದು ಇವೆಲ್ಲ ಅವನ ಬಾರಿನಲ್ಲಿ ನಡೆಯುತ್ತಿವೆ ಎಂದು ಅವನ ಹೋಟೆಲಿನ ಮೇಲೆ ರೇಡ್ ಮಾಡಿ ಅವನನ್ನು ಕೆಲವು ದಿನ ಪೊಲೀಸರು ಒಳಗೆ ಹಾಕಿದ್ದರು. ಬೇಲ್ ಮೇಲೆ ಈಚೆಗೆ ಬಂದಿದ್ದ ಅವನು ಪಾಪರಾಗಿ ಹೋಟೆಲ್ ಮುಚ್ಚುವ ಸ್ಥಿತಿಗೆ ಬಂದಿದ್ದು ಎಲ್ಲರಿಗೂ ಗೊತ್ತಿದ್ದ ವಿಷಯ. ಇಂತಹ ಪ್ರಶ್ನಾರ್ಹ ವ್ಯಕ್ತಿ ಹರಾಜಿಗೆ ಬಂದು ಬಾಯಿಗೆ ಬಂದ ರೇಟು ಕೂಗಿದರೆ ಅಲ್ಲಿದ್ದ ಕಸುಬುದಾರರು ವ್ಯಾಪಾರಿಗಳಿಗೆ ಸಿಟ್ಟು ಬರದೇ ಇರುತ್ತದೆಯೇ? ಎಲ್ಲರಿಗೂ ಮಂಡಿ ಮರ್ಚೆಂಟ್ ಹುಚ್ಚೇಗೌಡರ ಮೇಲೆ ಸಿಟ್ಟು ಬಂತು. ಎಲ್ಲೋ ಇದ್ದವರನ್ನು ಕರೆಸಿ ವಿನಾಕಾರಣ ಉಭಯ ಸಂಕಟಕ್ಕೆ ಸಿಕ್ಕಿಸಿದರಲ್ಲ ಎಂದು. ಒಮ್ಮೊಮ್ಮೆ ಮಂಡಿಯವರು ತಾವೇ ಕೊಂಡಿದ್ದ ಮಾಲನ್ನು ಹರಾಜಿಗಿಟ್ಟಾಗ ರೇಟು ಹೆಚ್ಚಿಸಲು ತಮ್ಮವರನ್ನೇ ಹರಾಜು ಕೂಗಲು ನಿಲ್ಲಿಸಿ ಹೆಚ್ಚಿಗೆ ಕೂಗಿಸಿ ವ್ಯಾಪಾರ ಮಾಡಲು ಬಂದ ಅಸಲಿ ವ್ಯಾಪಾರಿಗಳನ್ನು ಪೇಚಿಗೆ ಸಿಕ್ಕಿಸುತ್ತಿದ್ದುದು ಉಂಟು. ಕೆಲವರಿಗೆ ಹುಚ್ಚೇಗೌಡರ ಮೇಲೆ ಈ ರೀತಿ ಅನುಮಾನ ಬಂದರೂ ದೇವಪುರದಲ್ಲೆಲ್ಲ ಪ್ರಖ್ಯಾತ 420 ಎಂದು ಗೊತ್ತಿರುವ ಕುನ್ನಿಯ ಸಹಾಯ ತೆಗೆದುಕೊಳ್ಳಲು ಅವರು ಮುಂದಾಗುತ್ತಾರೆಂದು ಭಾವಿಸಲು ಸಾಧ್ಯವಿರಲಿಲ್ಲ. ಆದರೂ ಕೆಲವರು ಸಿಟ್ಟು ತೀರಿಸಿಕೊಳ್ಳಲು ಈ ರೀತಿ ಮಾಡಿದರೆ ಇನ್ನು ನೀವು ಕರೆದರೆ ಬರುವುದಿಲ್ಲ ಎಂದು ಹುಚ್ಚೇಗೌಡರಿಗೆ ಎಚ್ಚರಿಕೆ ಕೊಟ್ಟರು. ಹುಚ್ಚೇಗೌಡರು ಗಂಭೀರವಾಗಿ, ಹೇಯ್ ಕುನ್ನಿ, ನಿನ್ನ ಹತ್ತಿರ ಈಗಿಂದೀಗ ಎಣಿಸೋದಕ್ಕೆ ಕ್ಯಾಶ್ ಇದೆಯಾ? ಹಾಗಿದ್ದರೆ ಮಾತ್ರ ಇಲ್ಲಿ ರೇಟು ಕೂಗು. 50 ಕೆಜಿಗೆ ಎಷ್ಟು ರೂಪಾಯಿ ಎಣಿಸಬೇಕಾಗುತ್ತದೆ? ಏನಾದರೂ ಅಂದಾಜಿದೆಯಾ ನಿನಗೆ? ಈಗ ನೀನು ಹುಚ್ಚಾಪಟ್ಟಿ ರೇಟ್ ಕೂಗಿ ಕೊಳ್ಳೋದಕ್ಕೆ ಬಂದಿದ್ದವರು ವಾಪಸ್ ಹೋದ ಮೇಲೆ ನೀನೇನಾದರೂ ದುಡ್ಡು ಆಮೇಲೆ ಕೊಡುತ್ತೇನೆ, ಟೈಮ್ ಕೊಡಿ ಎಂದು ಹೇಳಿದೆಯೋ ಹುಷಾರ್ ಎಂದು ಕಟುವಾಗಿ ಎಚ್ಚರಿಸಿದರು. ವ್ಯಾಪಾರಕ್ಕಿಟ್ಟ ಮೇಲೆ ಯಾರು ಕೂಗಿದರೇನು? ಹರಾಜು ಇವರಪ್ಪನದು ಎನ್ನುವ ಹಾಗೆ ಮಾತಾಡುತ್ತಾರಲ್ಲ ಈ ತಲೆಹಿಡುಕರು ಎಂದು ಕುನ್ನಿಗೆ ಒಳಗೊಳಗೆ ಕಂಡಪಟ್ಟೆ ಸಿಟ್ಟು ಬಂದರು. ಬಂದ ಕಾರ್ಯ ಸಾಧನೆ ಬಹಳ ಮುಖ್ಯವಾಗಿದ್ದರಿಂದ ಅದನ್ನೊಂದು ಚೂರು ತೋರಿಸಿಕೊಳ್ಳದೆ ರೇಗಿ ಬಿದ್ದ ಎಲ್ಲರ ಕಡೆ ಹಲ್ಲು ಕಿರಿಯುತ್ತಾ, ಸಿಟ್ಟು ಮಾಡಬೇಡ್ರಿ, ಒಬ್ಬರು ತಿರುಪತಿ ಪ್ರಸಾದಕ್ಕೆ ಏಲಕ್ಕಿ ಹಾಕುತ್ತೇವೆ ಅಂತ ಹರಕೆ ಮಾಡಿಕೊಂಡವರು ಎಷ್ಟು ದುಡ್ಡಾದರೂ ಪರವಾಗಿಲ್ಲ, ಏಲಕ್ಕಿ ಮಾತ್ರ ಬೇಕೇ ಬೇಕು ಅಂತ ಹೇಳಿದ್ದಕ್ಕೆ ನಾನು ಬಂದೆ. ಇಲ್ಲದಿದ್ದರೆ ನಾನ್ಯಾಕೆ ಈ ವ್ಯವಹಾರಕ್ಕೆ ಇಳಿಲಿ ಹೇಳ್ರಿ? ನಿಮ್ಮ ಹತ್ರ ಪೈಪೋಟಿ ಮಾಡೋಕ್ಕೆ ನನಗೆ ಯೋಗ್ಯತೆ ಇದೆಯಾ? ನೀವೆಲ್ಲ ದೊಡ್ಡ ಮನಸ್ಸು ಮಾಡಿ ಬಿಟ್ಟು ಕೊಟ್ಟರೆ ಅವರು ದೇವರ ಕೆಲಸ ನಡೆಸಬಹುದು, ಇಲ್ಲದಿದ್ದರೆ ಇಲ್ಲ ಎಂದು ಹೇಳಿ ಅಲ್ಲಿದ್ದವರ ಕಡೆ ತಿರುಗಿ ಮತ್ತೊಮ್ಮೆ ಹಲ್ಲು ಕಿರಿದ. ಬಂದವನೇ ಒಂದು ಮಾತು, ದೇವರ ಹರಕೆಗೆ ಅಂತ ಹೇಳಿದ್ದರೆ ನಾವೇ ಗಿರಾಕಿ ಹತ್ತಿರ ಹೇಳಿ ಒಪ್ಪಂದ ಮಾಡಿಸ್ತಿರ್ಲಿಲ್ವಾ? ಏನು ನಿನಗೊಬ್ಬನೇನ ದೇವರ ಮೇಲೆ ಭಕ್ತಿ? ಅದ್ಯಾಕೆ ಹರಾಜುದೊಳಗೆ ಬಾಯಿ ಹಾಕಿ ತಾರಾಮಾರಿ ಕೂಗಬೇಕು? ಹೀಗೆ ಮಾಡಿದರೆ ವ್ಯಾಪಾರಿಗಳು ಏನು ತಿಳ್ಕೋತಾರೆ? ಸ್ವಲ್ಪ ಯೋಚನೆ ಮಾಡಬೇಕು. ನಾವೇ ಏನೋ ಹಕೀಕತ್ತು ನಡೆಸ್ತಿದ್ದೀವಿ ಅಂತ ತಾನೆ ಎಂದು ಹುಚ್ಚೇಗೌಡರಿಗೆ ಕೊಂಚ ಸಮಾಧಾನವಾದರೂ ನೆರೆದಿದ್ದ ವ್ಯಾಪಾರಿಗಳ ಸಿಟ್ಟು ಶಮನ ಮಾಡಲು ರೇಗಾಡಿದರು. ಹುಚ್ಚೇಗೌಡರು ಮೂಟೆ ತೂಕ ಮಾಡಿಸಿ 53 ಕೆಜಿ, ಅದರಾಗೆ ಮೂಟೆ ತೂಕ ಅಂತ ಅರ್ಧ ಕೆಜಿ ಕಳೆದ್ರೆ 52.5 ಕೆಜಿ ಅಂದರೆ 52,100 ರೂಪಾಯಿ ಆಯಿತು. ಅದರಲ್ಲಿ ಮಂಡಿ ಕಮಿಷನ್ನು ಕೆಜಿಗೆ 4 ರೂಪಾಯಿ, ಹಂಗೆ 210 ರೂಪಾಯಿ ಇಲ್ಲಿಟ್ಟು ಆಮೇಲೆ ಮಾಲ್ ತಗೊಂಡೋಗಿ, ಏನ್ರಿ ಸುರೇಶ
ನಿಮ್ಮದು ಒಪ್ಪಿಗೆ ಉಂಟಾ? ಮಾಲ್ ತಂದೋರನ್ನ ಈ ರೇಟು ಆಗಬಹುದು ಅಂತ ಒಂದು ಮಾತು ಕೇಳದೆ ವ್ಯವಹಾರ ಮಾಡ್ತಿದ್ದೀವಲ್ಲಪ್ಪ ಎಂದು ಜೋಕ್ ಮಾಡಿ ಸುರೇಶನ ಕಡೆಗೆ ನೋಡಿದರು. ಇನ್ನೇನು ಹರಾಜು ಬರಕಸ್ತು ಆದ ಹಾಗೆ ಎಂದು ನಿರ್ಧರಿಸಿ ಅಲ್ಲಿದ್ದ ವ್ಯಾಪಾರಿಗಳಲ್ಲಿ ಹಲವರು ಹೊರಡಲು ರೆಡಿಯಾಗುತ್ತಿದ್ದರು. ಅಷ್ಟರಲ್ಲಿ ತೋಳೂರು ಮಂಡಿಯಲ್ಲಿ ಹರಾಜು ಶುರುವಾಗುತ್ತೆ ಎಂದು ಯಾವನೋ ಬಂದು ವರ್ತಮಾನ ಕೊಟ್ಟ. ಲೋಡಿಗೆ ಹೊರಗಿಕೊಂಡು ಕುಳಿತಿದ್ದ ಒಂದಷ್ಟು ಜನ ವ್ಯಾಪಾರಿಗಳು ಅವನ ಮಾತು ಕೇಳಿ ಲಘು ಬಗೆಯಿಂದ ಎದ್ದರು. ಗೌರಿ ಸುರೇಶನ ಕಡೆಗೆ ತಿರುಗಿ ಬಿಸು ಧ್ವನಿಯಲ್ಲಿ ರೇಗುತ್ತಾ ಇದ್ದಳು. ತೂಕ ಸರಿಯಾಗಿ ನೋಡಿದ್ರೇನ್ರಿ ಅಂದರೆ, ಒಂದು ಗೋಣು ಅಲ್ಲಾಡಿಸಿದ್ರಿ. ನಿಮ್ಮ ಲೆಕ್ಕ ಪ್ರಕಾರ ಆದರೆ 2.5 kg ಪಂಗನಾಮ ಆಗಿತ್ತಲ್ಲ ಎಂದು ಸಿಡುಕಿದಳು. ಅವಳ ಆಕ್ಷೇಪಣೆಗೆ ಸಮರ್ಪಕ ಉತ್ತರ ಒಳೆಯದೆ ಅಷ್ಟೇ ತಾನೇ ಎಂದ ಸುರೇಶ. ಏನು ಅಷ್ಟೇ ತಾನೇ? 2,500 ಎಂದು ಮತ್ತೆ ಗೌರಿ ಅವನ ಕಡೆಗೆ ತಿರುಗಿ ಗುರ್ರೆಂದಳು. ಇವರಿಬ್ಬರು ಪಿಸುಮಾತಿನಲ್ಲಿ ಕೆಸ್ ಪುಸ್ ಎಂದು ಮಾತನಾಡಿಕೊಳ್ಳುವುದನ್ನು ನೋಡಿ ರೇಟು ಇವರಿಬ್ಬರಿಗೂ ಒಪ್ಪಿಗೆಯಾಗಲಿಲ್ಲವೆಂದೇ ತಿಳಿದ ಕುನ್ನಿ ಇವರ ಹತ್ತಿರ ಬಂದು ಮೆಲ್ಲಗೆ ಈ ರೇಟಿಗೆ ಒಪ್ಪಿ ಮತ್ತೆ ಅಲ್ಲಿ ಚೆಕ್ ಇಸ್ಕೊಳ್ಳೋಕ್ಕೆ ಬಂದಾಗ ಹೆಚ್ಚು ಕಮ್ಮಿ ಮಾಡಿಕೊಳ್ಳೋಣ. ಇಲ್ಲಿ ನಾನು ರೇಟಕ್ಕೆ ಹೋಗಿದರೆ ಜನ ಮೈ ಮೇಲೆ ಬೀಳ್ತಾರೆ ಎಂದು ಗುಟ್ಟಾಗಿ ಹೇಳಿದ. ದೇವಪುರದ ವಹಿವಾಟಿನ ಕುಯುಕ್ತಿ, ಕುತಂತ್ರ, ಅಧ್ವಾನಗಳ ಪರಿಚಯ ಸಾಕಷ್ಟು ಇದ್ದ ಸುರೇಶನಿಗಾಗಲಿ ಗೌರಿಗಾಗಲಿ ಕುನ್ನಿ ಮಾತಿನಿಂದ ಅಚ್ಚರಿಯೇನೂ ಆಗಲಿಲ್ಲ. ಯಾರು ಏನಾದರೂ ಮಾಡಿಕೊಳ್ಳಲಿ, ನಮಗೆ ಒಳ್ಳೆ ರೇಟು ಸಿಕ್ಕರೆ ಸಾಕೆಂದುಕೊಂಡು ತಲೆಯಲ್ಲಾಡಿಸಿದರು. ದೇವಪುರದ ಹರಾಜಿನಲ್ಲಿ ಬಿಕರಿ ಮಾಡಿದರೆ ಮಾಲು ತಗೊಂಡು ಹೋಗುವುದಕ್ಕೂ ಹಣ ಪಾವತಿ ಮಾಡುವುದಕ್ಕೂ ಮಂಡಿಯವರು ವ್ಯಾಪಾರಿಗಳಿಗೆ 15 ದಿನ ಟೈಮ್ ಕೊಡುತ್ತಿದ್ದರು. ಆದರೆ ಏಲಕ್ಕಿ ಹಾಕಿದವರಿಗೆ ಮಾತ್ರ ವ್ಯಾಪಾರಿಗಳ ಪರವಾಗಿ ಮಂಡಿ ಸಾಹುಕಾರರೇ ಚೆಕ್ ಕೊಟ್ಟು ಬಿಡುತ್ತಿದ್ದರು. ಕುನ್ನಿ ವ್ಯವಹಾರದಲ್ಲಿ ಮಾತ್ರ ಅವನು 420 ಎನ್ನುವುದು ಗೊತ್ತಿದ್ದರಿಂದಲೂ ಜೊತೆಗೆ ಅವನೇ ಕೂಡ ಚೆಕ್ ಕೊಡಿಸುತ್ತೇನೆಂದು ಹೇಳಿದ್ದರಿಂದಲೂ ಆ ಜವಾಬ್ದಾರಿಗಳನ್ನೆಲ್ಲ ಸುರೇಶನಿಗೆ ಕಟ್ಟಿ ಮಂಡಿ ಕಮಿಷನ್ ಪಾವತಿ ಮಾಡಿ ಮೂಟೆ ಒಯ್ಯಿರೆಂದು ಹೇಳಿ ಉಚ್ಚೇಗೌಡರು ಸುಮ್ಮನಾದರು.